ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ, ಸೊ ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ವ್ಲಾಗ್ ಅಲ್ಲ, ಜಸ್ಟ್ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂದರೆ ತುಂಬ ಬೆಳಗ್ಗೆಲ್ಲ 11 ಆಗಿದೆ ಆಲ್ರೆಡಿ. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಏನು ವೀಡಿಯೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಟೈಟಲ್ ನೋಡಿರ್ತೀರಾ. ಸೊ ನನಗೆ ತುಂಬ ಮೆಸೇಜಸ್ ಬಂದಿತ್ತು, ಹಾಗೆ ತುಂಬ ಜನ ಕಮೆಂಟ್ ಮಾಡಿದರು, ಸಿಸ್ಟರ್ ಇದ್ರ ಬಗ್ಗೆ ವೀಡಿಯೋ ಮಾಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಹೊಸ ಯೂಟ್ಯೂಬರ್ಸ್ ಯಾರಾದರೂ ಇದ್ದರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ವೀಡಿಯೋ ಮಾಡಿ ಅಂತ. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತು, ಯಾಕಂದರೆ ನನಗಾದಂಥದ್ದು ಬೇರೆ ಯಾರಿಗೂ ಆಗಬಾರ್ದಲ್ವ, ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅದ್ರ ಬಗ್ಗೆ ಅಂತ ಹೇಳಿ ಬಂದೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದೆಲ್ಲ, ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಗೊತ್ತಿರುತ್ತೆ. ಬಟ್ ಕೆಲವು ಟೈಮ್ ಗೊತ್ತಿದ್ದು ಕೂಡ ಒಂದೊಂದು ಸಲ ಮಿಸ್ಟೇಕ್ ಆದಾಗ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ರೆಡಿ ಇರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದಾಗ. ಸೊ ಏನೇನಾಯಿತು ಅಂತೆಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಿಮಗೆ ಏನಾದ್ರು ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ. ಹಾಗೆ ಬೇರೆ ಯಾರಿಗಾದರೂ ಹೆಲ್ಪ್ ಆಗೋ ಥರ ಇದನ್ನು ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ನ ಮಾಡಿ ಅಂತ ಕೇಳ್ಕೊತೀನಿ. ಈಗ ಜಾಸ್ತಿ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಏನಾಯಿತು ಅಂತ ಅಂದರೆ, ನಾನೀಗ ಕಂಪ್ಲೀಟ್ ಡೀಟೇಲಾಗಿ ಹೇಳ್ಬಿಡ್ತೀನಿ. ನಾವು ಅವತ್ತು ಪಾಪಗೆ ಮುಡಿ ಕೊಡೋಕ್ಕೆ ಅಂತ ಹೋಗಿದ್ವಲ್ವ, ಅದರದ್ದು ವೀಡಿಯೋ ಮಾಡಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಧ್ಯಾಹ್ನ ಮಾಮೂಲಿ ನನ್ನ ಶೆಡ್ಯೂಲ್ 1 o'clock ಶೆಡ್ಯೂಲ್ ಮಾಡಿದ್ದೆ. ಶೆಡ್ಯೂಲ್ ಮಾಡಿಬಿಟ್ಟು ನಾನು ನಿದ್ರೆ ಇರಲಿಲ್ಲ ನನಗೆ ಹಿಂದಿನ ದಿನ, ನಿಮಗೂ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ. ನಾರ್ಮಲಾಗಿ ಮಲಗಿಬಿಟ್ಟೆ ನಾನು, ನನ್ನ ಮಗನೂ ಮಲಗಿಬಿಟ್ಟೆ, ಪಾಪನೂ ಮಲ್ಕೊಂಡು ನಾನು ಮಲ್ಕೊಂಬಿಟ್ಟೆ. ಮಾಮೂಲಿ ಒಂದು 3 ಗಂಟೆ 3:30 ಆಗಿತ್ತು, ಅವಾಗೇ ಎದ್ದ ಮೇಲೆ ಆ್ಯಸ್ ಯೂಶ್ವಲ್ ನಾನು ಮೊಬೈಲ್ ತೊಗೊಂಡು ನೋಡ್ತೀನಿ, ಅಂದರೆ ವ್ಯೂಸ್ ಎಷ್ಟಾಗಿದೆ, ಯಾರಾದ್ರು ಕಮೆಂಟ್ ಮಾಡಿದ್ದಾರಾ ಅಂತ ಚೆಕ್ ಮಾಡೋದಿರುತ್ತಲ್ವ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, YT ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಲಿಲ್ಲ, ನಾರ್ಮಲ್ ಯೂಟ್ಯೂಬ್ ಓಪನ್ ಮಾಡಿದೆ. ಆ್ಯಪ್ ಇದೆಯಲ್ಲ ಯೂಟ್ಯೂಬ್ ಆ್ಯಪ್, ಅದನ್ನು ಓಪನ್ ಮಾಡಿದೆ. ಎಷ್ಟು ಹುಡ್ಕಿದ್ರು ನನ್ನದು ವೀಡಿಯೋನೇ ಸಿಗ್ತಾ ಇರಲಿಲ್ಲ. ಇದೇನಪ್ಪ ಹಿಂಗಾಗೋಗಿದೆ, ವೀಡಿಯೋ ಏನಾಯಿತು, ಮೇ ಬಿ ನಾನೇನೋ ಮಿಸ್ಟೇಕ್ ಮಾಡಿರ್ತೀನಿ, ಅಂದರೆ ಶೆಡ್ಯೂಲ್ ಮಾಡುವಾಗ ಡೇಟು ನಾಳೆ ಕೊಟ್ಬಿಟ್ಟಿರ್ತೀನಿ, ಇಲ್ಲ ಟೈಮ್ ಏನಾದರೂ ವ್ಯತ್ಯಾಸ ಮಾಡಿರ್ತೀನಿ ಅಂದ್ಬಿಟ್ಟು YT ಸ್ಟುಡಿಯೋಕ್ಕೆ ಹೋಗಿ ಚೆಕ್ ಮಾಡಿದೆ. ಅಲ್ಲಿ ನನಗೆ ಓಪನ್ ಮಾಡಿದ ತಕ್ಷಣವೇ ಒಂಥರ ಶಾಕ್ ಆಗೋಯಿತು. ಯಾಕಂದರೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಈ ಥರ ಬಂದಿರೋದು, ಇದೇ ಫಸ್ಟ್ ಟೈಮ್. ನನಗೆ ಇಲ್ಲಿ ತನಕ ಯಾವತ್ತೂ ಬಂದಿರಲಿಲ್ಲ. ಅದು ಅಲ್ಲದೆ ನಾನು ಅಷ್ಟೇ ಕೇರ್ಫುಲ್ಲಾಗಿ ನಾನು ಹ್ಯಾಂಡಲ್ ಮಾಡ್ತಿದ್ದೆ. ಗೊತ್ತಿಲ್ಲ ಯಾಕೆ ಈ ಥರ ಆಯಿತು ಅಂತ. ಓಪನ್ ಮಾಡಿದಾಗ ಅಲ್ಲಿ ಫುಲ್ ಶಾಕ್ ಆಗೋಯ್ತು ನನಗೆ. ಅದೇ ವೀಡಿಯೋನ ಯೂಟ್ಯೂಬ್ ರಿಮೂವ್ ಮಾಡಿದ್ದಾರೆ ಅಂತ ಬಂತು. ರಿಮೂವ್ ಆಗಿದೆ ಯೂಟ್ಯೂಬ್ ಕಡೆಯಿಂದನೇ ನಿಮ್ಮ ವೀಡಿಯೋ ಅಂತ. ಕಾರಣ ಕೇಳಿದ್ದಕ್ಕೆ ಅದೇ ಕಾರಣ ಅಲ್ಲೇ ಹಾಕಿದ್ರು, ರೀಸನ್ ಹಾಕಿದ್ರು. ಏನಂತ ಅಂದರೆ, ವಾಯ್ಲೆನ್ಸ್ ಇದೆ, ಹಾಗೆ ಚೈಲ್ಡ್ ಅಬ್ಯೂಸಿಂಗ್ ಕಂಟೆಂಟ್ ಇರೋದ್ರಿಂದ, ಆ ಥರ ಕಂಟೆಂಟ್ ಇರೋದ್ರಿಂದ ಇದನ್ನು ನಾವು ಪ್ಲೇ ಮಾಡೋಕ್ಕಾಗಲ್ಲ, ನಮ್ಮ ಗೈಡ್ಲೈನ್ಸ್ಗೆ ಬರೋಲ್ಲ ಇದು ಅಂತ ಹೇಳಿದರು. ಆಮೇಲೆ ಅಪೀಲ್ ಬೇಕು ಅಂದರೆ ನಿಮಗೇನಾದರೂ, ನೀವು ನಿಮ್ಮ ವೀಡಿಯೋದಲ್ಲಿ ಕಾನ್ಫಿಡೆಂಟ್ ಆಗಿದ್ದರೆ, ನನ್ನ ವೀಡಿಯೋದಲ್ಲಿ ಆ ಥರದ್ದೇನೂ ಇಲ್ಲ ಅಂತ ಕಾನ್ಫಿಡೆನ್ಸ್ ನಿಮಗಿದ್ದರೆ ಅಪೀಲ್ ಮಾಡ್ಬೋದು ಅಂತ ಇತ್ತು. ಒಂದು ಸಲ ಚೆಕ್ ಮಾಡೋಣ ಅಂದ್ಬಿಟ್ಟು ಅವರು ಟೈಮಿಂಗ್ಸ್ ಕೊಟ್ಟಿದ್ದರು, ಈ ಟೈಮಲ್ಲಿದೆ ಅದು, ಅಂದರೆ ಆ ಥರ ಕಂಟೆಂಟು ಇಷ್ಟು ಟೈಮಿಂಗ್ಸಲ್ಲಿ ಬರುತ್ತೆ ಅಂತ. 21 ಸೆಕೆಂಡ್ಸಿಂದ ಒಂದು 5 ಮಿನಿಟ್ಸ್ 50 ಸೆಕೆಂಡ್ಸ್ ಅನಿಸುತ್ತೆ, ಒಂದು 30 ಸೆಕೆಂಡ್ಸ್ ಇತ್ತು ಅಷ್ಟೇ. ಸರಿ ಚೆಕ್ ಮಾಡೋಣ ಅಂತ ಪ್ಲೇ ಮಾಡಿದೆ. ನನಗೆ ಮಾತ್ರ ಪ್ಲೇ ಆಗ್ತಿತ್ತದು, ಬೇರೆ ಪಬ್ಲಿಕ್ಕಿಗೆ ಪ್ಲೇ ಆಗ್ತಿರಲಿಲ್ಲ ಅದು. ಸರಿ ಅಂತ ಪ್ಲೇ ಮಾಡಿದಾಗ ಅದರಲ್ಲಿ ಏನಾಗಿದೆ ಅಂತಂದರೆ, ಪಾಪುಗೆ ಮುಡಿ ಕೊಡಬೇಕಾದ್ರೆ, ಚಿಕ್ಕ ಮಗು ಅಲ್ವಾ, ಮುಡಿ ಕೊಡಬೇಕಾದ್ರೆ ಏನು ಮಾಡಿದ್ದೀವಿ ಅಂದರೆ, ನಾವು ಮಗುನ ಗಟ್ಟಿಗೆ ಹಿಡ್ಕೊಂಡಿದ್ದೀವಿ ಅಲ್ವಾ. ಅಂದರೆ ಅವಳು ಕೈ ಕಾಲೆಲ್ಲ ಹಿಂಗೆ ಮಾಡಿಬಿಟ್ಟಾಗ, ಅಥವಾ ತಲೆ ಹಿಂಗೆ ಮಾಡಿದಾಗ ಅದು ಕುಯ್ಕೊಂಬಿಡುತ್ತೆ ಬ್ಲೇಡು ಅಂತ ಹೇಳಿ. ಅಂದರೆ ನಾವು ಅವಳಿಗೆ ಮುಡಿ ಕೊಟ್ಟಿದ್ದು ನಾರ್ಮಲ್ ರೇಸರ್ ಬರುತ್ತೆ ಗೊತ್ತಾ, ಬ್ಲೇಡಲ್ಲಿ ಇದು ಮಾಡ್ತಾರಲ್ಲ, ಶೇವಿಂಗ್ ಎಲ್ಲ ಮಾಡ್ತಾರಲ್ಲ, ಆ ಥರದ್ರಲ್ಲಿ ಅವಳಿಗೆ ತಲೆ ಕೂದಲನ್ನ ತೆಗೆದಿದ್ದು, ಟ್ರಿಮ್ಮರಲ್ಲಿ ತೆಗಿಲಿಲ್ಲ. ಹಾಗಾಗಿ ಸ್ವಲ್ಪ ಅಲ್ಗಾಡಿದ್ರು ಕೂಡ ಅದು ಸ್ಕಿನ್ಗೆ ಟಚ್ ಆಗ್ತಿತ್ತು. ಅವರು ಮುಡಿ ತೆಗಿತಾರಲ್ಲ, ಅವ್ರು ಹೇಳಿದ್ರು ಸ್ವಲ್ಪ ಗಟ್ಟಿಗೆ ಇಟ್ಕೊಳ್ಳಿ ಮಗುನ ಅಂತ. ಹಾಗಾಗಿ ನನ್ನ ಹಸ್ಬೆಂಡು ಗಟ್ಟಿಗೆ ಇಟ್ಕೊಂಡು ಕೂತಿದ್ರು, ಅವಳು ತಲೆನೂ ಕೂಡ ಗಟ್ಟಿಗೆ ಇಟ್ಕೊಂಡಿದ್ರು, ಒಂದೇ ಟೈಮ್ ಇಟ್ಕೊಂಡಿದ್ರು. ಯಾಕೆ ಹಿಂಗೆ ಅಲ್ಗಾಡಿದ್ರು ಕೂಡ ಕುಯ್ಕೊಂಬಿಡುತ್ತಲ್ಲ ಅಂತ ಬೈಕೆ. ಅದು ಅವರಿಗೆ ಚೈಲ್ಡ್ ಅಬ್ಯೂಸಿಂಗ್ ಅಂತ ಅನಿಸಿದೆ. ಅದು ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಅವ್ರು ಸೆಟ್ ಮಾಡಿರ್ತಾರೆ, ಅದೆಲ್ಲ ಏನದು ಸಿಸ್ಟಮಲ್ಲೇ ಆ ಥರ ಆಗೋದು. ಏನಂದರೆ, ಈ ಥರದ್ದೇನೋ ಕಂಟೆಂಟ್ ಕಾಣಿಸಿದ್ರೆ ಅದು ಆಟೋಮೆಟಿಕ್ಕಾಗಿ ರಿಮೂವ್ ಮಾಡಿಬಿಡತ್ತೆ ಅಂತ ಇತ್ತು. ನಾನು ಚೆಕ್ ಮಾಡಿದಾಗ ನನಗೂ ಹಂಗೆ ಅನ್ನಿಸ್ತು. ಓಕೆ, ನನಗೆ ಗೊತ್ತು ಏನಂತ, ಮಗುಗೆ ಅಳ್ಗಾಡಿದ್ರೆ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಗಟ್ಟಿಗೆ ಇಟ್ಕೊಂಡಿದ್ದೀವಿ ಅಂತ. ನೋಡೋ ಆಡಿಯನ್ಸ್ಗೂ ಕೂಡ ಗೊತ್ತಾಗುತ್ತೆ, ಯಾಕಂದರೆ ಎಲ್ರಿಗೂ ಅದು ಕಾಮನ್ ಥಿಂಗ್ ಅಲ್ವಾ. ಮಗು
ಅಲ್ಗಾಡಿದ್ರೆ ಏನಾದರೂ ಏಟಾಗಬಹುದು ಅಂತ ಇಟ್ಕೊಂಡಿದೆ ಅಂತ. ಬಟ್ ಅದು ಈ ಸಿಸ್ಟಮಲ್ಲಿ ಗೊತ್ತಾಗಿಲ್ಲ, ಮೇ ಬಿ ಅದಕ್ಕೆ ಆ ಥರ ಇರ್ಬೋದು ಅಂತೇಳಿ ಅದನ್ನು ತೊಗೊಳ್ಳೋದಿಲ್ಲ. ಒಂದು ಸಲ ಅದು ರಿಮೂವ್ ಅಂತ ಆದಮೇಲೆ ಮತ್ತೆ ತೊಗೊಳ್ಳಲ್ಲ ಅಂತ. ಇಟ್ಸ್ ಓಕೆ ಅಂತ ಹೇಳಿ ನಾನು ಏನು ಮಾಡಿದೆ, ಅಪೀಲ್ ಮಾಡಲಿಲ್ಲ ಅವತ್ತು. ಇದೆಲ್ಲ ನಾನು ನೋಡಿ ವಿಡಿಯೋ ನೋಡಿ ಅದ್ರ ಬಗ್ಗೆ ಇಮೇಲೆಲ್ಲ ಚೆಕ್ ಮಾಡಿ ಎಲ್ಲ ಮಾಡೋ ಅಷ್ಟರೊಳಗಡೆ ಸಂಜೆ ಆಗೋಯಿತು. ಸರಿ ನೋಡೋಣ ಅಂತೇಳಿ ಮತ್ತೆ ಅದನ್ನ ನೈಟು ಎಡಿಟ್ ಮಾಡಿದೆ ನಾನು. ಯಾವ ಥರ ಮಾಡಿದೆ ಅಂದರೆ 16:15 ನಿಮಿಷ 17 ನಿಮಿಷ ಇತ್ತು ವಿಡಿಯೋ ಅದು. ಅದನ್ನು ನಾನು ಒಂದು 14 ನಿಮಿಷಕ್ಕೆ ತೊಗೊಂಡು ಬಂದೆ. ಅದು ಬರೀ ಅವ್ರು 30 ಸೆಕೆಂಡ್ಸ್ ಮಾತ್ರ ಇದ್ದಿದ್ದು ವಾಯ್ಲೆನ್ಸ್ ಅಂತ ಹೇಳಿ ಅಷ್ಟಕ್ಕೆ ಮಾತ್ರ ಕೊಟ್ಟಿದ್ರು. ನಾನೇನು ಮಾಡಿದೆ ಅಂದರೆ ಪಾಪುಗೆ ಎಷ್ಟು ಹಿಡ್ಕೊಂಡಿದ್ವಿ ನಾವು ಅದೆಲ್ಲ ಫುಲ್ ತೆಗೆದೇ ಬಿಟ್ಟೆ. ಅದು ಕಂಟೆಂಟೇ ಬೇಡ ಅಂದ್ಬಿಟ್ಟು ತೆಗೆದ್ಬಿಟ್ಟು 16:15 ನಿಮಿಷ ಇದ್ದಿದ್ದೇನೋ 16:15 ನಿಮಿಷ ಇದ್ದಿದ್ದು ವೀಡಿಯೋನ ಒಂದು 14 ನಿಮಿಷ 13:15 ನಿಮಿಷಕ್ಕೆ ತೊಗೊಂಡು ಬಂದೆ. ತೊಗೊಂಡು ಬಂದಾದಮೇಲೆ ಅದನ್ನ ಮತ್ತೆ ವಾಯ್ಸ್ ಓವರ್ ಕೊಟ್ಟು ಮತ್ತೆ ಅದನ್ನು ನಾನು ನೆಕ್ಸ್ಟ್ ಡೇ 11 o'clockಗೆ ಮಾರ್ನಿಂಗ್ 11 o'clockಗೆ ಅಪ್ಲೋಡ್ ಮಾಡಿದೆ. ಅದೆಲ್ಲ ಸ್ಕ್ರೀನ್ಶಾಟು ನನಗೆ ಏನೇನು ಮೆಸೇಜ್ ಬಂದಿತ್ತು, ಮೇಲ್ ಬಂದಿತ್ತು ಅದನ್ನೆಲ್ಲ ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ ಎಷ್ಟು ಸಲ ಬಂದಿದೆ ಅಂತೆಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ 11 o'clock ಅಪ್ಲೋಡ್ ಮಾಡಿಬಿಟ್ಟಾದಮೇಲೆ ಸುಮ್ಮನೆ ನೋಡೋಣ ಇವಾಗ ಪ್ಲೇ ಆಗುತ್ತಾ ಅಂತ. ಪ್ಲೇ ಆಯಿತು. ಅಂದರೆ ಪ್ಲೇ ಆಗಿ ನಾನು ಟೈಮಿಂಗ್ ನೋಡ್ತಾನೆ ಇದ್ನೆಲ್ಲ ಪ್ಲೇ ಆಯಿತು, ಎಲ್ಲ ಆಯಿತು. ಸ್ಟಾರ್ಟಿಂಗ್ ವ್ಯೂಸ್ ಕೂಡ ಬರ್ತಾಯಿತ್ತು. 48 ಮೆಂಬರ್ಸ್ ಏನೋ ವ್ಯೂಸ್ ಆಗಿತ್ತು. ಆ ಟೈಮಲ್ಲಿ ನಾನು ಹೆಂಗಿದ್ರು ವ್ಯೂಸ್ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಹಿಂಗೆ ಪ್ಲೇ ಆಗುತ್ತೆ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಏನಾಯಿತು ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡಿದ್ರೆ ಮತ್ತೆ ರಿಮೂವ್ ಆಗಿತ್ತು. ನಂಗೆ ಸಖತ್ ಬೇಜಾರಾಗೋಯಿತು. ಅಯ್ಯೋ ಇರೋದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ, ಮತ್ತೆ ಯಾಕೆ ಇವರು ರಿಮೂವ್ ಮಾಡಿದ್ದಾರೆ ಅಂಥೇಳಿ ಮತ್ತೆ ಚೆಕ್ ಮಾಡಿದೆ. ಮತ್ತೆ ಹೋಗಿ ಚೆಕ್ ಮಾಡಿದಾಗ ಮತ್ತೆ ಸೇಮ್ ಅದೇ ಪ್ರಾಬ್ಲಮ್ಮು, ವಾಯ್ಲೆನ್ಸ್ ಇದೆ ಮತ್ತು ಮಗು ಚೈಲ್ಡ್ ಅಬ್ಯೂಸಿಂಗ್ ಇದೆ, ಮತ್ತು ಮಗು ಕಾಂಪ್ರಮೈಸ್ ಮಾಡ್ಕೊಂಡು ಕೂತ್ಕೊಂಡಿದೆ ಅನ್ನೋ ಥರ ಇದೆ. ಅದನ್ನ ಕಾಂಪ್ರಮೈಸ್ ಪೊಸಿಷನಲ್ಲಿದೆ ಬೇಬಿ. ಹಂಗಾಗಿ ಅದನ್ನು ಆ ಥರ ಕಂಟೆಂಟ್ನ ಯೂಟ್ಯೂಬಲ್ಲಿ ಅಲೋ ಮಾಡಲ್ಲ. ಸೊ ಅದಕ್ಕೋಸ್ಕರ ರಿಮೂವ್ ಮಾಡಿದ್ದೀವಿ. ನಿಮಗೇನಾದರೂ ಮತ್ತೆ ಸೇಮ್ ಅದೇ ನಿಮಗೇನಾದರೂ ಕಾನ್ಫಿಡೆಂಟ್ ಇದ್ದರೆ ಅಪೀಲ್ ಮಾಡ್ಬೋದು ನೀವು ಅಂತ ಹೇಳಿದ್ರು. ನಾನು ಒಂದು ಸಲ ವೀಡಿಯೋನ ನೋಡಿದೆ. ವಿಡಿಯೋ ನೋಡಿದ್ಮೇಲೆ ಅನ್ನಿಸ್ತು ಅಲ್ಲಿ ಯಾವುದೂ ಇಲ್ಲ, ಅಲ್ಲಿ ಇದೇ ಇಲ್ಲ. ನಾನು ಎಲ್ಲೂ ಅದು ನಾವು ಮಗುನ ಫೋರ್ಸ್ಫುಲಿ ನಾವು ಹಿಡ್ಕೊಂಡು ಕೂತಿದ್ದೀವಿ ಅಂತಲೇ ಇಲ್ಲ, ಮತ್ತು ಚೈಲ್ಡ್ ಅಬ್ಯೂಸಿಂಗ್ ಮಾಡೋ ಥರದ್ದು ಯಾವುದೂ ಇಲ್ಲ ಕಂಟೆಂಟು. ಏನು ಮಾಡೋದು ಈ ಥರ ಆಗಿದೆಯಲ್ಲ, ಇರಲಿ ಅಂತ ಅಪೀಲ್ ಮಾಡಿದೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತೇಳಿ ಅಪೀಲ್ ಮಾಡಿದ್ರೆ ಅವರು ಮತ್ತೆ ಮೆಸೇಜ್ ಬಂತು, ಅಂದರೆ ಅಲ್ಲೇ ನೋಟಿಫಿಕೇಷನ್ ಬಂತು, ವಿತಿನ್ 72 hours ನಿಮಗೆ ಅದು ಕ್ಲಾರಿಫೈ ಮಾಡಿಕೊಡ್ತೀವಿ. ಅಂದರೆ ಅದನ್ನು ಮ್ಯಾನ್ಯುವಲಿ ನೋಡ್ತಾರೆ. ಅವಾಗ ನಾವು ಈ ಥರ ಅಪೀಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಯಾರಾದರೂ ಒಬ್ಬರು ವೀಡಿಯೋನ ಡೀಪಾಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ರು. 1 hour ಆಗಿತ್ತೇನೋ ಮತ್ತೆ ಮೆಸೇಜ್ ಬಂತು ನನಗೆ, ಇಲ್ಲ ವಿ ಆರ್ ಸಾರಿ ಫಾರ್ ದಟ್, ಅದರಲ್ಲಿ ವಾಯ್ಲೆನ್ಸ್ ಇದೆ ಮತ್ತು ಬೇಬಿ ಅಂದರೆ ಮಕ್ಕಳು ಚೈಲ್ಡ್ ಅಬ್ಯೂಸಿಂಗ್ ಅನ್ನೋದು ಕಾಣಿಸ್ತಾ ಇದೆ, ಹಾಗಾಗಿ ನಾವು ಅದನ್ನ ರಿಮೂವ್ ಮಾಡಿದ್ದೀವಿ, ವಿ ಆರ್ ಸಾರಿ ಫಾರ್ ದಟ್ ಅಂತ ಬಂತು. ನಂಗೆ ತುಂಬ ಬೇಜಾರಾಗೋಯಿತು. ಅಯ್ಯೋ ಇದರಲ್ಲಿ ಎಲ್ಲ ರಿಮೂವ್ ಮಾಡಿ ಎಲ್ಲನೂ ನಾನು ಅದು ಹಾಕಿದ್ದಂಥ ವೀಡಿಯೋಗಳನ್ನೆಲ್ಲ ತೆಗೆದು ಹಾಕಿ ಮತ್ತೆ ಎಡಿಟ್ ಮಾಡಿದ್ದೀನಿ, ಈ ಥರ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಗಿ ನಾನೇನು ಮಾಡಿದೆ, ಮತ್ತೆ ಎಡಿಟ್ ಮಾಡಿದೆ. ಅವರು ಅಪೀಲ್ ಅದು ಅಕ್ಸೆಪ್ಟ್ ಮಾಡದೇ ಇದ್ದಾಗ ಮತ್ತೆ ಎಡಿಟ್ ಮಾಡಿದೆ. ಮತ್ತೆ ಎಲ್ಲ ತೆಗೆದೇ ಬಿಟ್ಟೆ ಫುಲ್ಲು. ಪಾಪುನ ಎಲ್ಲೆಲ್ಲಿ ಇಟ್ಕೊಂಡಿದ್ವಿ, ಸುಮ್ಮನೆ ಹಿಂಗೆ ಕೂರಿಸ್ಕೊಂಡಿರೋದು ಕೂಡ ತೆಗೆದುಬಿಟ್ಟೆ ಪಾಪುನ. ಅಷ್ಟೆಲ್ಲ ತೆಗೆದುಬಿಟ್ಟು ಬರೀ 11:15 ನಿಮಿಷಕ್ಕೆ ತೊಗೊಂಡು ಬಂದೆ ವೀಡಿಯೋನ. 11:15 ನಿಮಿಷಕ್ಕೆ ತಂದು ಮತ್ತೆ ವಾಯ್ಸ್ ಓವರ್ ಕೊಟ್ಟು ಮತ್ತೆ ಅಪ್ಲೋಡ್ ಮಾಡಿದೆ. 3rd ಟೈಮ್ ಎಡಿಟ್ ಮಾಡಿ 3rd ಟೈಮ್ ಅಪ್ಲೋಡ್ ಮಾಡಿದ್ದು. ಆವಾಗಲೂ ಅಷ್ಟೇ ಪ್ಲೇ ಆಯಿತು ವೀಡಿಯೋ. 70 ಮೆಂಬರ್ಸ್ ಐ ಥಿಂಕ್ ಅವು ವ್ಯೂಸ್ ಆಗಿತ್ತು. ಮತ್ತೆ ರಿಮೂವ್ ಮಾಡಿದ್ರು ವೀಡಿಯೋನ. ನನಗೆ ಸಖತ್ ಡಿಸಪಾಯಿಂಟ್ ಆಗೋಯಿತು. ಯಾಕೆ ಈ ಥರ ಮಾಡ್ತಿದ್ದಾರೆ ಇವರು, ಏನೂ ಇಲ್ಲ, ಅದ್ರಲ್ಲಿ ಅಬ್ಯೂಸಿಂಗ್ ಆಗೋವಂಥದ್ದೇ ಇಲ್ಲ ಅಂತ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಟೈಟಲ್ ಕೂಡ ಚೇಂಜ್ ಮಾಡಬೇಕು ನಾವು. ಮೊದಲನೇ ಸಲ ಯೂಸ್ ಮಾಡಿ ಟೈಟಲ್ ಸೆಕೆಂಡ್ ಟೈಮ್ ಯೂಸ್ ಮಾಡೋ ಹಾಗಿರಲಿಲ್ಲ. ಯಾಕಂದರೆ ಆಲ್ರೆಡಿ ಯೂಸ್ ಆಗಿರೋ ಟೈಟಲ್ ಅಂತ ಬರುತ್ತೆ, ಸೇಮ್ ಟೈಟಲ್ ಹಾಕೋಕ್ಕಾಗಲ್ಲ. ನಾನು 1 ಸಲ 2 ಸಲ 3ನೇ ಸಲ ಕೂಡ ಬೇರೆ ಟೈಟಲ್ ಹಾಕಿ ವೀಡಿಯೋನ ಮತ್ತೆ ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಟ್ಟು ಮತ್ತೆ ಅಪ್ಲೋಡ್ ಮಾಡಿದೆ. ಮತ್ತೆ ಅವ್ರು ರಿಮೂವ್ ಮಾಡಿದ್ರು. ಈ ಸಲ ನನಗೆ ಕೋಪನೇ ಬಂದುಬಿಡ್ತು. ನಿಜ ಹೇಳಬೇಕು ಅಂದರೆ ಸಖತ್ ಬೇಜಾರಾಗಿ ಒಂಥರ ಕೋಪ ಬಂದುಬಿಡ್ತು. ಯಾಕೆ ಈ ಥರ ಮಾಡ್ತಿದ್ದಾರೆ, ಏನಿದೆ ಅದರಲ್ಲಿ ಅಬ್ಯೂಸಿಂಗ್ ಆಗುವಂಥದ್ದು ಅಂತ. ಸರಿ ಅಂತ ಮತ್ತೆ ನಾನು ಅದನ್ನ ಅಪೀಲ್ ಮಾಡಿಬಿಟ್ಟು ನಾನು ಈ ಥರ ಇದೆ ಅಂತ ಡಿಸ್ಕ್ರಿಪ್ಷನಲ್ಲಿ ನಾನು ಟೈಪ್ ಮಾಡೇ ಕಳಿಸ್ದೆ.
ನಮ್ಮದು ಟ್ರೆಡಿಷನ್ ಅದು ಮಗುನ ತಲೆ ಕೂದಲು ಕೊಡೋದು ದೇವರಿಗೆ ನಮ್ಮ ಟ್ರೆಡಿಷನ್ನು. ಮಗು ಅಳ್ಗಾಡಿದ್ರೆ ಎಲ್ಲಿ ತಲೆಗೆ ಏಟಾಗುತ್ತೋ ಅಂತ ಗಟ್ಟಿಗೆ ಹಿಡ್ಕೊಂಡಿದ್ದೀವಿ, ಅದನ್ನ ಬಿಟ್ಟರೆ ಇಲ್ಲ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಈ ಸಲ ಏನು ಕಳಿಸಿದ್ರು ಅಂದರೆ ಅವರು ನೀರಲ್ಲಿ ಆಟ ಆಡಿಸ್ತಾಯಿದ್ರು. ನನ್ನ ಹಸ್ಬೆಂಡು ಮಕ್ಕಳನ್ನ ನೀರಲ್ಲಿ ಆಟ ಆಡಿಸ್ತಾಯಿದ್ರು. ಅದರಲ್ಲಿ ನೀರಲ್ಲಿ ನನ್ನ ಮೈದನ ಮಗ ಹಿಡ್ಕೊಂಡು ನಿಂತಿದ್ದಾಗ ಎಲ್ಲಿ ಬಿದ್ದುಬಿಡ್ತಾನಂತ ಜಸ್ಟ್ ಹಿಂಗೆ ಕೈ ಇದೆಲ್ಲ ಜಸ್ಟ್ ಹಿಂಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಅಷ್ಟಕ್ಕೇ ಮಗು ಕಾಂಪ್ರಮೈಸ್ ಮಾಡ್ಕೊಂಡಿರೋ ಥರ ಇದೆ ಅಂತ. ಮತ್ತು ನನ್ನ ಮಗಳನ್ನ ಹಿಂಗೆ ಎತ್ಕೊಂಡೆ ಹೆಗಲ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿಸ್ತಾ ಇದ್ದಾರೆ. ಅದು ಕೂಡ ಕಾಂಪ್ರಮೈಸ್ ಪೊಸಿಷನಲ್ಲಿದೆ ಅಂತ ಹೇಳಿ ಕಳಿಸಿದ್ರು. ನನಗೆ ಸಖತ್ ಬೇಜಾರಾಗೋಗಿ ನಾನು ಅದೇ ಥರ ಟೈಪ್ ಮಾಡೇ ಕಳಿಸ್ದೆ. ಇದೆಲ್ಲ ನಮ್ಮ ಟ್ರೆಡಿಷನ್ನು, ಅದು ಚಿಕ್ಕ ಬೇಬಿ ಇರೋದ್ರಿಂದ ಎಲ್ಲಿ ಏನಾರು ರೇಟ್ ಆಗುತ್ತೆ ಅಂತ ನಾವು ಆ ಥರ ಹಿಡ್ಕೊಂಡಿದ್ದು. ಅದು ಬಿಟ್ಟರೆ ಏನಿಲ್ಲ. ಇದರಲ್ಲಿ ಯಾವುದೇ ರೀತಿ ಚೈಲ್ಡ್ ಅಬ್ಯೂಸಿಂಗ್ ಆಗ್ಬೋದು ಅಥವಾ ವೈಲೆನ್ಸ್ ಆ ಥರದ್ದು ಏನಿಲ್ಲ. ಇನ್ನೊಂದು ಸಲ ಚೆಕ್ ಮಾಡಿ ಅಂತಲೇ ಕಳಿಸ್ದೆ. ಅವರು ಓಕೆ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದರು. ಅಪೀಲ್ ಮಾಡಿದೆ ಮತ್ತೆ 72 hours ಅಂತ ಹೇಳಿದ್ರು. ನಾನು ವೆಯ್ಟ್ ಮಾಡಿದೆ, ನೋಡೋಣ ಇನ್ನು ವೀಡಿಯೋ ಎಡಿಟ್ ಮಾಡೋದೇ ಬೇಡ ಅಂತ ಸುಮ್ಮನಾದೆ. ಎಡಿಟ್ ಮಾಡಿಲ್ಲ, ನಾನು ಇಲ್ಲಿ ತನಕ ಎಡಿಟ್ ಮಾಡಿಲ್ಲ. ವೆಯ್ಟ್ ಮಾಡಿ ಏನು ಮೆಸೇಜ್ ಆ ಥರ ಏನೂ ಬಂದಿಲ್ಲ ನನಗೆ, ಮೇಲ್ ಕೂಡ ಬಂದಿಲ್ಲ. ಅಕಸ್ಮಾತ್ ಮೇಲ್ ಬರಲಿ ಮೆಸೇಜ್ ಬರಲಿ ನಾನು ನಿಮ್ಗೆ ಅದನ್ನ ಖಂಡಿತವಾಗ್ಲೂ ಪೋಸ್ಟ್ ಹಾಕ್ತೀನಿ ಅಥವಾ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಾದ್ರು ತಿಳಿಸ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ, ಏನು ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅವ್ರೇನಾದ್ರು ಅಕ್ಸೆಪ್ಟ್ ಮಾಡಿಕೊಂಡ್ರೆ ವೀಡಿಯೋ ಮತ್ತೆ ಪ್ಲೇ ಆಗುತ್ತೆ. ಅಕಸ್ಮಾತ್ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅದು ವೀಡಿಯೋ ಹೋದಂಗೆ ಲೆಕ್ಕ. ಮತ್ತೆ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊತೀನಿ. ಬಟ್ ಒಂದು ರೀತಿ ಅನಿಸುತ್ತೆ ಒಂದು ಕಡೆಯಿಂದ, ಅದೊಂದು ವೀಡಿಯೋಗೋಸ್ಕರ ನಾನು ಮತ್ತೆ ಅಪ್ಲೋಡ್ ಮಾಡಿದ್ರೆ ಮತ್ತೆ ಚಾನಲ್ಗೆ ಏನಾದ್ರು ಸ್ಟ್ರೈಕ್ ಕೊಟ್ಬಿಟ್ರೆ ಕಷ್ಟ ಅಲ್ವಾ? ಇಷ್ಟು ವರ್ಷದಿಂದ ನಾನು ಕಷ್ಟಪಟ್ಟು ಚಾನಲ್ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಏನಾದ್ರು ಸ್ಟ್ರೈಕ್ ಕೊಟ್ಬಿಟ್ರೆ ಅದು ಬೇರೆ ಪ್ರಾಬ್ಲಮ್ ಆಗುತ್ತೆ. ಸ್ಟ್ರೈಕ್ ಕೊಟ್ಟರೆ ಓಕೆ, ಅಕಸ್ಮಾತ್ ಚಾನಲ್ನೇ ಡಿಲೀಟ್ ಮಾಡಿಬಿಟ್ರೆ ಅದು ಪ್ರಾಬ್ಲಮ್ಮು, ಅದು ಭಯ ಆಗುತ್ತೆ. ಹಾಗಾಗಿ ನಾನು ಇನ್ನೇನು ಮಾಡಿಲ್ಲ. ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ನನಗೂ ಸಾಕಾಗ್ಬಿಟ್ಟಿದೆ ಒಂದೇ ವೀಡಿಯೋನ 4 ಸಲ 5 ಸಲ ಎಡಿಟ್ ಮಾಡಿ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟೆಲ್ಲ ಮಾಡಿ ತುಂಬ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾನು ಇನ್ನು ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇದನ್ನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಮೆಸೇಜ್ ಮಾಡಿದ್ರಿ, ತುಂಬ ಜನ ಮೆಸೇಜ್ ಮಾಡಿದ್ರಿ. ಪೋಸ್ಟ್ ಹಾಕಿದ್ನಲ್ಲ ಅದನ್ನು ನೋಡಿಬಿಟ್ಟು ಕೆಲವರು ಕಮೆಂಟ್ ಮಾಡಿದರು, ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿದರು, ಅದೇ ಪೋಸ್ಟ್ಗೆ ಕಮೆಂಟ್ ಮಾಡಿದರು. ಕೆಲವರೆಲ್ಲ ವೀಡಿಯೋಕ್ಕೆ ಕಮೆಂಟ್ ಮಾಡಿದರು. ಇನ್ನು ಕೆಲವರೆಲ್ಲ ನನ್ನ ನಂಬರ್ ಹೆಂಗಿದ್ರು ಕೆಲವ್ರ ಹತ್ರ ಇದೆಯಲ್ಲ ಅವರೆಲ್ಲ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಸಿಸ್ಟರ್ ಏನದು ನಮ್ಗೆ ಅರ್ಥ ಆಗ್ತಿಲ್ಲ, ನೀವು ಹೇಳಿರೋದು ಪೋಸ್ಟ್ ಹಾಕಿರೋದು ನಿಜ ಅರ್ಥ ಆಗ್ತಿಲ್ಲ, ಯಾಕೆ ಅವ್ರು ರಿಮೂವ್ ಮಾಡಿದ್ದಾರೆ, ಏನದು ನಮಗೂ ಸ್ವಲ್ಪ ಹೇಳಿ, ಹೆಲ್ಪ್ ಆಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಇದು ಯಾರಿಗಾರು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಒಂದು 4 ಜನಕ್ಕೆ ಹೆಲ್ಪ್ ಆದರೂ ನನಗೂ ಖುಷಿ ಆಗುತ್ತೆ. ಯಾಕಂದರೆ ನನಗೂ ಗೊತ್ತಿಲ್ಲ ಇದೆಲ್ಲ ಯಾವ ಥರ ಆಗುತ್ತೆ ಏನು ಅಂತ ನನಗೂ ಗೊತ್ತಿರಲಿಲ್ಲ. ಓಕೆ, ಬಟ್ ಇವಾಗ ಯಾರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ನಡೆಸೋವಂಥವ್ರು ಇಲ್ಲ ಮಾಡಬೇಕು ಅಂದ್ಕೊಂಡಿರೋರಿದ್ದರೆ, ಆಲ್ರೆಡಿ ಮಾಡ್ತಿರೋರಿದ್ದರೆ ಯೂಸ್ ಆಗುತ್ತೆ, ಒಂದು ಇನ್ಫಾರ್ಮೇಷನ್ ಅಂತ ಅನ್ಕೋಬೋದು. ನನಗೆ ಎಷ್ಟು ಗೊತ್ತೋ ಅದನ್ನು ನಾನು ಹೇಳಿದ್ದೀನಿ. ಸೊ ಯಾರಾದರೂ ಹೊಸ್ದಾಗಿ ಚಾನಲ್ ಮಾಡಿರೋರಿದ್ದರೆ ದಯವಿಟ್ಟು ಇದನ್ನೆಲ್ಲ ಕ್ಲಿಯರಾಗಿ ತಿಳ್ಕೊಳ್ಳಿ. ಯಾಕಂದರೆ ಸುಮ್ಮನೆ ನಾವೀಗ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ಅಂದಮೇಲೆ ನಮ್ಮ ಕೆಲಸನೇ ಅದು ವ್ಲಾಗ್ ಮಾಡೋದು, ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು. ಸೊ ನಾವೇನು ಮಾಡ್ತೀವಿ, ವೀಡಿಯೋ ಮಾಡೋ ಅರ್ಜೆಂಟಲ್ಲಿ ಅಥವಾ ಒಂದು ಖುಷಿನಲ್ಲಿ ಒಂದು ಜೋಶ್ ಅನ್ಬೋದು, ಅದರಲ್ಲಿ ಏನು ಮಾಡ್ತೀವಿ, ಎಲ್ಲನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೇ ಮಿಸ್ಟೇಕ್ ಆಗಿಬಿಡುತ್ತೆ. ನಾನು ಎಷ್ಟು ಕೇರ್ಫುಲ್ಲಾಗಿರ್ತೀನಿ ಗೊತ್ತಾ, ನಿಜವಾಗ್ಲೂ ನಿಮಗೆ ಮೊದಲೆಲ್ಲ ನಾನು ಒಂದು 2-3 ಸಲ ನಾನು ಕಾಪಿರೈಟ್ ಬಂದಿದೆ ನನ್ನ ವೀಡಿಯೋಗೆ, ಕಾಪಿರೈಟ್ ಬಂದಿದೆ ಅಂತೇಳಿ ಮತ್ತೆ ಡಿಲೀಟ್ ಮಾಡಿ ನಾನೇ ಅಪ್ಲೋಡ್ ಮಾಡಿದ್ದೆ. ಅದೆಲ್ಲ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಮತ್ತು ರೆಗ್ಯುಲರಾಗಿ ನನ್ನ ಚಾನಲ್ ನೋಡುವಂಥವ್ರಿಗೆ ಗೊತ್ತಿರುತ್ತೆ. ಕಾಪಿರೈಟ್ಸ್ ಬಗ್ಗೆ ಹೇಳಿದ್ದೆ. ಕಾಪಿರೈಟ್ಸ್ ಬಗ್ಗೆ ಅದನ್ನು ಕೂಡ ವೀಡಿಯೋ ಮಾಡಬೇಕಿತ್ತು, ನಾನು ಮಾಡೋಕ್ಕಾಗಿಲ್ಲ. ಸೊ ಇದರಲ್ಲೇ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಯಾವಾಗಾದ್ರೂ ಬ್ರೀಫಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಕಾಪಿರೈಟ್ಸ್ ಅಂದರೆ ಏನಿಲ್ಲ, ಈಗ ಯಾವುದಾದ್ರೂ ಒಂದು ಮ್ಯೂಸಿಕ್ ಹಾಕಿರ್ತೀವಿ ನಾವು, ಒಂದು ಮ್ಯೂಸಿಕ್ನೇ ನಾವೇ ಆ್ಯಡ್ ಮಾಡಿರ್ತೀವಿ ಅಥವಾ ಬ್ಯಾಕ್ಗ್ರೌಂಡಲ್ಲಿ ಬರ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಅದು ನಮ್ಮ ವೀಡಿಯೋ ಪ್ಲೇ ಆದಾಗ ಅದು ಆ ಮ್ಯೂಸಿಕ್ ಓನರ್ ಇರ್ತಾರಲ್ಲ, ಅವರು ಅದನ್ನ ಹಾಕ್ಕೋಬೋದು. ಏನಂತ, ಈ ವಿಡಿಯೋಗೆ ಬರೋ ಅಮೌಂಟ್ ಎಲ್ಲ ಅವ್ರಿಗೆ ಹೋಗೋ ಥರ ಮಾಡ್ಕೋಬೋದು. ಅಥವಾ ಆ ವಿಡಿಯೋನ ಡಿಲೀಟ್ ಮಾಡೋ ಥರ ಆಪ್ಷನ್ ಕೊಡ್ಬೋದು ಅವರು. ಕೆಲವರಂತೂ ಚಾನಲ್ಗೆ ಸ್ಟ್ರೈಕ್ ಕೊಡ್ಬೋದು, ಇಷ್ಟು ದಿನ, ಒಂದು 15 ದಿನ ಇವರೇನು ಯಾವುದೇ ರೀತಿ ವೀಡಿಯೋ ಹಾಕೋ ಆಗಿಲ್ಲ ಅಂತ. ಅಂದರೆ ವಿತೌಟ್ ಪರ್ಮಿಷನ್ ನಾವು ಅವರು ಸಾಂಗ್ನ ಯೂಸ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಆ ಥರ ನಮಗೆ ಪನಿಷ್ಮೆಂಟ್ ಥರ ಕೊಡ್ತಾರೆ. ಆ ಥರನೂ ಇರುತ್ತೆ. ಹಾಗಾಗಿ ಮ್ಯೂಸಿಕೆಲ್ಲ ಹಾಕುವಾಗ ಮತ್ತು ಸಾಂಗ್ಗಳಿರುವಾಗ ನೋಡಿಕೊಂಡು ಮಾಡಿ. ಅಥವಾ ಯಾವ್ದಾದ್ರು ನಾನೀಗ ಮಾತಾಡ್ತಿದ್ದೀನಿ, ಬಟ್ ನಾನು ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರೂ ಒಂದು ಟಿ ವಿನಲ್ಲಿ ಸಾಂಗೋ ಏನೋ ಬರ್ತಿರುತ್ತೆ ಅಂದ್ಕೊಳ್ಳಿ, ನನಗದು ಇವಾಗ ಗೊತ್ತಾಗಲ್ಲ. ವೀಡಿಯೋ ಅಪ್ಲೋಡ್ ಆದಾಗ ಅದು ಹೈಲೈಟಾಗಿ ಕೇಳಿಸುತ್ತೆ, ಆವಾಗ ಅದು ಸ್ಟ್ರೈಕ್ ಬರುತ್ತೆ, ಕಾಪಿರೈಟ್ಸ್ ಬಂದುಬಿಡುತ್ತೆ. ಹಾಗೇನು ಮಾಡೋಕ್ಕಾಗಲ್ಲ. ಇಲ್ಲ ಈ ವಿಡಿಯೋಗೆ ಏನು ಅಮೌಂಟ್ ಬರುತ್ತೆ ಅದನ್ನು ಅವ್ರು ತೊಗೊಳ್ತಾರೆ, ಅಥವಾ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಹೇಳ್ತಾರೆ.
ಇಲ್ಲ ಅಂದರೆ ನನಗೆ ಇಷ್ಟು ದಿನ ವೀಡಿಯೋ ಹಾಕಬಾರ್ದು ನಾವು ಅನ್ನೋ ಥರ ಸ್ಟ್ರೈಕ್ ಕೊಡ್ತಾರೆ. ಇದೆಲ್ಲ ಪ್ರಾಬ್ಲಮ್ಸ್ಗಳಾಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ವೀಡಿಯೋ ಹಾಕಬೇಕಾದ್ರೆ ಫ್ರೀಯಾಗಿ ಸಿಗೋವಂಥ ಮ್ಯೂಸಿಕ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಹಾಕಬೇಕು. ಬೇಕು ಅಂದರೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡಿ ಹಾಕ್ತೀನಿ. ಯಾರಿಗಾದ್ರು ಬೇಕಂದರೆ ಕಮೆಂಟ್ ಮಾಡಿ. ಫ್ರೀಯಾಗಿ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ, ನಾವು ನಮ್ಮ ವೀಡಿಯೋಗಳಿಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಬ್ಯಾಕ್ಗ್ರೌಂಡಿಗೆ ಆ್ಯಡ್ ಮಾಡೋದಕ್ಕೆ ಫ್ರೀ ಮ್ಯೂಸಿಕ್ಕು ಎಲ್ಲಿ ಸಿಗುತ್ತೆ ಅಂತಂದರೆ ನಾನು ಬೇಕಾದ್ರೆ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೇ. ಈಗ ಅದು ಬಿಟ್ಬಿಡೋಣ, ಇದ್ರ ಬಗ್ಗೆ ಬರೋಣ. ಸೊ ಈ ಥರ ಎಲ್ಲ ಇರುತ್ತೆ. ಸೊ ವೀಡಿಯೋ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿದ್ರು ಎಡಿಟ್ ಮಾಡುವಾಗ ಕೇರ್ಫುಲ್ಲಾಗಿ ಎಡಿಟ್ ಮಾಡಿ. ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ವೈಲೆನ್ಸ್ ಇರೋವಂಥದ್ದು, ಇವಾಗ ಯಾವುದಾದ್ರು ಪ್ರಾಣಿ ಹಿಂಸೆ ಥರ, ಈಗ ಒಂದು ಮರಿ ಕಡಿತಿರ್ತಾರೆ ಅಥವಾ ಒಂದು ಕೋಳಿ ಕುಯ್ತಿರ್ತಾರೆ, ಇದೆಲ್ಲ ವೈಲೆನ್ಸೇ. ನಾನು ನಿಮಗೆ ನಮ್ಮ ಮಗಳ ನಾಮಕರಣದಲ್ಲಿ ಕೂಡ ಮರಿ ಕಡ್ದಿದ್ದು ವೀಡಿಯೋ ಮಾಡಿದ್ದೆ, ಅದನ್ನು ನಾನು ಹಾಕಲಿಲ್ಲ ಇದೇ ಕಾರಣಕ್ಕೋಸ್ಕರ, ವೈಲೆನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ಚೈಲ್ಡ್ ಅಬ್ಯೂಸಿಂಗ್ ಅಂತಂದರೆ ಸೇಮ್ ನನ್ನ ಮಗಳಂದರೆ ಎಷ್ಟಿಷ್ಟ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಇದನ್ನೇ ಚೈಲ್ಡ್ ಅಬ್ಯೂಸಿಂಗ್ ಅಂತ ತಗೊಂಡಿದ್ದಾರೆ. ಆ ಥರ ಮಕ್ಳುಗಳು ಇಟ್ಕೊಂಡು ಮಾಡುವಾಗ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ವೀಡಿಯೋನ. ಅಷ್ಟೇನೇನಿಲ್ಲ, ಹುಷಾರಾಗಿರಿ. ಇದೆಲ್ಲ ಒಂದು 4 ಜನಕ್ಕೆ ಯೂಸ್ ಆದರೂ ನನಗೆ ಖುಷಿನೇ. ಅದೇ ಹೊಸ ಯೂಟ್ಯೂಬರ್ಸ್ ಇದ್ದರೆ ದಯವಿಟ್ಟು ನೋಡಿ ವೀಡಿಯೋನ. ಆದಷ್ಟು ಅಕಸ್ಮಾತ್ ನೋಡಿರೋರು ಯಾರಾದರೂ, ನಿಮಗೆ ಗೊತ್ತಿರೋರು ಯಾರಾದ್ರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡೋರು ಇದ್ದರೆ ಅಥವಾ ಮಾಡ್ತಿರೋರಿಗೆ ದಯವಿಟ್ಟು ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಅಷ್ಟೇ. ಇನ್ನೇನು ಹೇಳಿ ನಾನು ಇದ್ರ ಬಗ್ಗೆ. ನೋಡೋಣ, ಅದು ಚಾನಲ್ಲು ಇನ್ನೊಂದು ಸಲ ಚೆಕ್ ಮಾಡ್ತೀನಿ. ಇನ್ನು ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ನನಗೂ ಭಯ. ಇದರ 1.5 ವರ್ಷ ಆಗ್ತಾ ಬಂತು ನಾನು ಚಾನಲ್ ಸ್ಟಾರ್ಟ್ ಮಾಡಿ. ಹೆಚ್ಚು ಕಮ್ಮಿ ಇವಾಗ 5,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 4,600 ಜನ ಇದ್ದಾರೆ. ಇಷ್ಟು ಕಷ್ಟಪಟ್ಕೊಂಡು ಮುಂದುವರ್ಸ್ಕೊಂಡು ಬಂದ್ಬಿಟ್ಟು ನಾನು ಇವಾಗ ಒಂದು ವೀಡಿಯೋಗೋಸ್ಕರ ಅದನ್ನೆಲ್ಲ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಸೊ ಅದಕ್ಕೆ ಆ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡಲ್ಲ. ನೋಡ್ತೀನಿ ಅವ್ರ ಕಡೆ ಅವರೇ ಅಕ್ಸೆಪ್ಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಓಕೆ, ಇಲ್ಲಾಂದರೆ ನಾನೇನು ಮಾಡೋಕ್ಕೆ ಹೋಗಲ್ಲ, ಇನ್ನು ಸುಮ್ಮನಾಗ್ಬಿಡ್ತೀನಿ. ಯಾಕಂದರೆ ಯಾರಿಗೆ ಗೊತ್ತು, ಅವ್ರಿಗೆ ಏನು ಬಂದು ಸ್ಟ್ರೈಕ್ ಕೊಟ್ಬಿಟ್ರೆ ಕಷ್ಟ. ಯಾಕಂದರೆ 3-4 ಸಲ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಇಷ್ಟೇ, ಇನ್ನೇನಿಲ್ಲ. ಇದರಿಂದ 4 ಜನಕ್ಕೆ ಯೂಸ್ ಆದರೆ ಖುಷಿ ನನಗೂ. ಇದನ್ನು ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ, ತುಂಬ ಜನ ಕೇಳಿದ್ರಲ್ವ ಅಂತ. ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಎಡಿಟ್ ಮಾಡಿಬಿಟ್ಟು. ಇವಾಗಲೇ ಆಲ್ರೆಡಿ ಮಧ್ಯಾಹ್ನ 1 ಗಂಟೆಗೆ ಒಂದು ವಿಡಿಯೋ ಇದೆ, ಅದು ಬರುತ್ತೆ. ಅದನ್ನು ಕೂಡ ನೋಡಿ. ಇದನ್ನು ಅಪ್ಲೋಡ್ ಮಾಡ್ತೀನಿ, 1-2 ಅವರ್ ಗ್ಯಾಪ್ ಕೊಟ್ಟು ಇದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ಯುಗಾದಿ ಹಬ್ಬದ ವಿಡಿಯೋ ಕೂಡ ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂದರೆ ಇದೇ ಕಾರಣ, ನನಗೆ ಬೇಜಾರಾಗೋಯಿತು ತುಂಬ. ಅವತ್ತಿಂದ ನನಗೆ ಎಡಿಟ್ ಮಾಡೋ ಮೂಡೇ ಇರಲಿಲ್ಲ, ಸಖತ್ ಬೇಜಾರಾಗೋಯಿತು. ಹಾಗಾಗಿ ಯಾವುದೇ ವಿಡಿಯೋನೂ ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಈ ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ. ಸಾರಿ, ತುಂಬ ಜನ ಕೇಳ್ತಿದ್ರಿ ಬೇಗ ಮಾಡಿ ಅಪ್ಲೋಡ್ ಮಾಡಿ ಅಂತ, ಅದಕ್ಕೆ ಮಾಡಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಅಷ್ಟೇ, ಇನ್ನೇನಿಲ್ಲ. ನಾನು ನಿಮಗೆಲ್ಲ ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.